If you do not understand Kannada, I request you to please learn this beautiful language. But till then, do not worry, because all my F1 related videos come with English subtitles. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಒನ್ ಗೈ 23 ಹಾರ್ಸಸ್ ಆ್ಯಂಡ್ ನನ್ನ 4ನೇ F1 ರಿಲೇಟೆಡ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫಸ್ಟ್ ಆಫ್ ಆಲ್ ಐ ಆಮ್ ರಿಯಲಿ ಸಾರಿ ಲಾಸ್ಟ್ ವೀಕ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ನಾನು ಮಂಗಳೂರಲ್ಲಿದ್ದೆ ಆ್ಯಂಡ್ ನಾನು ಸೀಸನ್ ಫಿನಾಲೆ ಕೂಡ ಅಲ್ಲೇ ನೋಡಿದ್ದು ನನ್ನ ಮೊಬೈಲಲ್ಲಿ. ಆ ರೇಸಲ್ಲಿ ನಡೆದಿದ್ದು ಎಷ್ಟೊಂದು ಜನಕ್ಕೆ ಇಷ್ಟ ಆಯಿತು, ಎಷ್ಟೊಂದು ಜನಕ್ಕೆ ಇಷ್ಟ ಆಗಿಲ್ಲ. ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ಆ ರೇಸ್ ಬಗ್ಗೆ ನನ್ನ ಅನಿಸಿಕೆಗಳನ್ನೆಲ್ಲ ನೆಕ್ಸ್ಟ್ ವಿಡಿಯೋ ಅಲ್ಲಿ ಹಂಚ್ಕೋತೀನಿ. ಬಟ್ ಈ ವಿಡಿಯೋ ಅಲ್ಲಿ ಆ ಕಂಪ್ಲೀಟ್ ರೇಸಲ್ಲಿ ಒನ್ ಪರ್ಟಿಕ್ಯುಲರ್ ಮೂಮೆಂಟ್ನ ನಾನು ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಮೂಮೆಂಟ್ ನನ್ನ ತಲೆಯಲ್ಲಿ ಒಂಥರ ಮಳೆ ಹೊಡೆದಂಗೆ ಫಿಕ್ಸ್ ಆಗೋಗಿದೆ ಆ್ಯಂಡ್ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಬೇಸ್ಡ್ ಆನ್ ವಾಟ್ ಎವರ್ ನಾಲೆಜ್ ಐ ಹ್ಯಾವ್. ಮೋಸ್ಟ್ಲಿ ನನ್ನ ತಪ್ಪು ಕೂಡ ಇರ್ಬೋದೇನೋ, ಬಟ್ ಇಫ್ ಯು ಫೀಲ್ ಐ ಆಮ್ ರಾಂಗ್, ಪ್ಲೀಸ್ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಲುಕ್ ಅಟ್ ಯೋರ್ಸ್ ಪರ್ಸ್ಪೆಕ್ಟಿವ್ ಆನ್ ದಿಸ್ ಮೂಮೆಂಟ್ ಟು. ಅಬು ಧಾಬಿ ಗ್ರಾಂಡ್ ಪ್ರಿ 2021 ಸೀಸನ್ ಫಿನಾಲೆ. ಮ್ಯಾಕ್ಸ್ and Lewis Hamilton level on points. Stakes as high as it can get. ಲೂಯಿಸ್ ಅವರು ರೇಸ್ ಲೀಡ್ ಮಾಡ್ತಿದ್ದಾರೆ ಆ್ಯಂಡ್ ಮ್ಯಾಕ್ಸ್ಗೆ ಅವ್ರನ್ನ ಚೇಸ್ ಮಾಡಿ ಫಾಲೋ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಲ್ಯಾಪ್ 54 ನಿಕೋಲಸ್ ಲತೀಫಿ ಕ್ರ್ಯಾಶ್ ಆಗ್ತಾರೆ ಆ್ಯಂಡ್ ಸೇಫ್ಟಿ ಕಾರ್ ಡಿಪ್ಲಾಯ್ ಆಗುತ್ತೆ. ಲೂಯಿಸ್ ಪಿಟ್ ಮಾಡಿದ್ರೆ ಅವರು ಪೊಸಿಷನ್ ಕಳ್ಕೊಳ್ಳೋರು, ಬಟ್ ಮ್ಯಾಕ್ಸ್ಗೆ ಕಳ್ಕೊಳ್ಳೋದಕ್ಕೇನೂ ಇರಲಿಲ್ಲ. ಸೊ ರೆಡ್ ಬುಲ್ ಆ ಗ್ಯಾಂಬಲ್ನ ತಗೊಂಡು ಪಿಟ್ ಮಾಡಿ ಮ್ಯಾಕ್ಸ್ ವೆಸ್ಟಾಪನ್ಗೆ ಪ್ರೂಫ್ನ ನಾವು ಟೀಮ್ ರೇಡಿಯೋ ಅಲ್ಲಿ ಕೇಳ್ಬೋದು. ಲೂಯಿಸ್ ಅವರು ಟೀಮ್ ಇಂಜಿನಿಯರ್ಗೆ ಕಂಟಿನ್ಯೂಸ್ ಆಗಿ ಕಂಪ್ಲೇಂಟ್ ಮಾಡ್ತಿರ್ತಾರೆ ದಟ್ ಸೇಫ್ಟಿ ಕಾರ್ ತುಂಬ ಸ್ಲೋ ಆಗಿ ಹೋಗ್ತಿದೆ ಅಂತ, ಏಕೆಂದರೆ ಅವರಿಗೆ ಅವರ ಟೈರ್ಸ್ನ ವಾರ್ಮ್ ಮಾಡ್ಕೊಳಕ್ ಆಗ್ತಿಲ್ಲ ಆ್ಯಂಡ್ ಆ ಹಾರ್ಡ್ ಟೈರ್ ಟೆಂಪ್ರೇಚರ್ ಆಪ್ಟಿಮಮ್ ಟೆಂಪ್ರೇಚರ್ ಕಮ್ಮಿ ಡ್ರಾಪ್ ಆಗ್ತಿರೋದಕ್ಕೆ ಅವರು ತುಂಬಾ ಕಂಪ್ಲೇಂಟ್ ಮಾಡ್ತಿರ್ತಾರೆ ಅವ್ರ ಟೀಮ್ ರೇಡಿಯೋ ಅಲ್ಲಿ ದಟ್ ಸೇಫ್ಟಿ ಕಾರ್ ಇಸ್ ನಾಟ್ ಗೋಯಿಂಗ್ ಫಾಸ್ಟ್ ಎನಫ್. ಬಟ್ ವರ್ಸ್ಟಾಪನ್ ಹತ್ರ ಇದ್ದಿದ್ದು ನ್ಯೂ ಸಾಫ್ಟ್ ಟೈರ್ಸ್. ಈ ಸಾಫ್ಟ್ ಟೈರ್ಸ್ ತುಂಬ ಸ್ಟಿಕ್ಕಿ ಆ್ಯಂಡ್ ಒಳ್ಳೆ ಗ್ರಿಪ್ ಕೊಡುತ್ತೆ ಆ್ಯಂಡ್ ಇದನ್ನು ವಾರ್ಮ್ ಅಪ್ ಮಾಡೋದು ಕೂಡ ತುಂಬ ಈಸಿ. ದೀಸ್ ಆರ್ ದ ಬೇಸಿಕ್ ಪಾಯಿಂಟ್ಸ್ ಟು ಬಿ ನೋಟೆಡ್, ಓಕೆನಾ? ಸೊ ಇವಾಗ ವಾಪಸ್ ಆ ಇನ್ಸಿಡೆಂಟ್ ಕಡೆ ನೋಡೋಣ. ದಟ್ ಈಸ್ ದ ರೇಸ್ ರೀಸ್ಟಾರ್ಟ್. ರೂಲ್ ಪ್ರಕಾರ ಸೇಫ್ಟಿ ಕಾರ್ ಎಂಡ್ ಆದಮೇಲೆ ಲೀಡ್ ಕಾರ್ ಸ್ಟಾರ್ಟ್ ಲೈನ್ನ ಕ್ರಾಸ್ ಮಾಡೋವರೆಗೂ ಓವರ್ಟೇಕಿಂಗ್ ಮಾಡೋ ಹಾಗಿಲ್ಲ. ಸೊ ಅದಕ್ಕೆ ವರ್ಸ್ಟಾಪನ್ನ ನಾವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಅವರು ಲೂಯಿಸ್ ಹಿಂದೆ ಇರೋ ಬದಲು ಅವ್ರು ಪಕ್ಕ ಇದ್ದಾರೆ. ಇನ್ಫ್ಯಾಕ್ಟ್ ಫಾರ್ ಅ ಸೆಕೆಂಡ್ ಅವರೊಂದು ಚೂರು ಮುಂದೆ ಕೂಡ ಹೊಟ್ಟೋಗ್ತಾರೆ ಆ್ಯಂಡ್ ಇದನ್ನು ಮರ್ಸಿಡೀಸ್ ಅವರು ಅಪೀಲ್ ಮಾಡಿದರು ದಟ್ ಇಟ್ಸ್ ಅ ಫಾಲ್ಟ್ ಬೈ ವರ್ಸ್ಟಾಪನ್ ಅಂತ. ಬಟ್ ಸ್ಟುವರ್ಡ್ಸ್ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಆಮೇಲೆ ರೇಸ್ ಆದಮೇಲೆ ಡಿಸೈಡ್ ಮಾಡಿದ್ರು. ಯಾಕೆ ಅಂತ ನಾನು ಇನ್ನೊಂದು ವಿಡಿಯೋಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ಸೊ ಇವಾಗ ವೆರ್ಸ್ಟಾಪನ್ ಈ ಥರ ಲೂಯಿಸ್ ಪಕ್ಕ ಓಡಿಸ್ತಿರೋದನ್ನು ಕಮೆಂಟೇಟರ್ಸ್ ಮತ್ತು ಬೇರೆ ಎಲ್ಲರೂ ಕೂಡ ವೆರ್ಸ್ಟಾಪನ್ ಆದಷ್ಟು ಬೇಗ ಲೂಯಿಸ್ನ ಓವರ್ಟೇಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು, ಸೊ ಆ ಥರ ಮಾಡಿದ್ರು ಅಂತ ಹೇಳಿದ್ರು. ಬಟ್ ಐ ಪರ್ಸ್ನಲಿ ಹ್ಯಾವ್ ಅನದರ್ ಪರ್ಸ್ಪೆಕ್ಟಿವ್ ಟು ದಿಸ್ ಇನ್ಸಿಡೆಂಟ್ ವಿಚ್ ಇಸ್ ಕ್ವೈಟ್ ಜೀನಿಯಸ್ ಆಫ್ ವೆರ್ಸ್ಟಾಪನ್. ಲೂಯಿಸ್ ಪಕ್ಕನೇ ಓಡಿಸ್ತಿದ್ರೆ ಅವರಿಗೆ ವ್ಯೂ ಮಾಡಿಕೊಂಡು ಟೈರ್ಸ್ನ ಹೀಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಯಾಕೆಂದರೆ ಅವ್ರು ಅಕಸ್ಮಾತ್ ಒಂದು ಚೂರು ಏನಾದರೂ ವ್ಯೂ ಮಾಡ್ತಿದ್ರೆ ಡೈರೆಕ್ಟ್ ವೆರ್ಸ್ಟಾಪನ್ ಕಾರ್ಗೆ ಹೋಗಿ ಕ್ರ್ಯಾಶ್ ಮಾಡಿರೋರು. ಸೊ ಅವರ ಪಕ್ಕನೇ ಓಡಿಸೋದ್ರಿಂದ ಲೂಯಿಸ್ ಅವರ ಟೈರ್ ಟೆಂಪ್ರೇಚರ್ಸ್ ಇನ್ನೂ ಕಮ್ಮಿ ಆಗೋಯ್ತು, ಬಿಕಾಸ್ ಎಲ್ಲರೂ ಸ್ಲೋ ಆಗಿ ಓಡಿಸ್ತಾ ಇದ್ರು ಕಾರ್ಗಳನ್ನು. ಆ್ಯಂಡ್ ಎನಿವೇಸ್ ವೆರ್ಸ್ಟಾಪನ್ಗೆ ಅವ್ರ ಸಾಫ್ಟ್ ಟೈರ್ಸ್ ಬೇಗ ಹೀಟ್ ಆಗುತ್ತೆ ಅಂತ ಗೊತ್ತಿತ್ತು. ಬಿಕಾಸ್ ಆಫ್ ದಿಸ್ ಹಿ ಕುಡ್ ಓವರ್ಟೇಕ್ ಲೂಯಿಸ್ ಈಸಿಲಿ. ನಾವು ಫೈನಲ್ ಲ್ಯಾಪ್ನ ನೋಡಿದ್ರೆ ಲಾಸ್ಟ್ ಬ್ಯಾಕ್ ಸ್ಟ್ರೇಟ್ ಇದೆಯಲ್ಲ, ಅಷ್ಟೊತ್ತಿಗೆ ಲೂಯಿಸ್ ಅವ್ರ ಟೈರ್ ಟೆಂಪ್ರೇಚರ್ಸ್ ಮತ್ತೆ ಜಾಸ್ತಿಯಾಗಿ ಆಪ್ಟಿಮಮ್ ರೇಂಜಿಗೆ ಬಂದಿರುತ್ತೆ ಆ್ಯಂಡ್ ಮರ್ಸಿಡೀಸ್ ಕಾರಿನ ಸ್ಟ್ರೇಟ್ ಲೈನ್ ಸ್ಪೀಡ್ ವಾಸ್ ಸೋ ಗುಡ್ ದಟ್ ರೆಡ್ ಬುಲ್ ಸಾಫ್ಟ್ ಟೈರ್ಸ್ ಇದ್ರೂ ಕೂಡ ಮರ್ಸಿಡೀಸ್ ಕಾರ್ ವಾಸ್ ಫಾಸ್ಟರ್, ಆಬ್ವಿಯಸ್ಲಿ ವಿತ್ ಆಲ್ಸೋ ದ ಹೆಲ್ಪ್ ಆಫ್ ಸ್ಲಿಪ್ ಸ್ಟ್ರೀಮ್. ಬಟ್ ಇದು ಹಿಂಗೆ ಆಗುತ್ತೆ ಅಂತ ವರ್ಸ್ಟಾಪನ್ ಮತ್ತು ರೆಡ್ ಬುಲ್ ಇಬ್ರಿಗೂ ಗೊತ್ತಿತ್ತು. ಸೊ ಹಿ ಹ್ಯಾಡ್ ಟು ಮೇಕ್ ಶ್ಯೂರ್ ದಟ್ ಲೂಯಿಸ್ ಅವ್ರ ಟೈರ್ ಟೆಂಪ್ರೇಚರ್ಸ್ ಕಮ್ಮಿ ಇರಬೇಕು ಅಂತ. ವರ್ಸ್ಟಾಪನ್ ಅವರು ಇದನ್ನು ಮಾಡ್ತಿರ್ಲಿಲ್ಲ ಅಂದರೆ ಲೂಯಿಸ್ ಆರಾಮ್ಸೆ ಅವ್ರ ಟೈರ್ಸ್ನ ಸೇಫ್ಟಿ ಕಾರ್ ಲ್ಯಾಪ್ ಮುಗಿಯೋ ಮುಂಚೆನೇ ಕಂಪ್ಲೀಟ್ಲಿ ಹೀಟ್ ಮಾಡಿಕೊಂಡು ಅವ್ರ ಸ್ಟ್ರೇಟ್ ಲೈನ್ ಸ್ಪೀಡ್ ಅಡ್ವಾಂಟೇಜಿಂದ ಮೇ ಬಿ ಡಿಫೆಂಡ್ ಮಾಡ್ಬೋದಿತ್ತೇನೋ, ಐ ಆಮ್ ನಾಟ್ ಶ್ಯೂರ್. ಬಟ್ ಈ ಪಾಸಿಬಿಲಿಟಿನ ನಾವು ಇಗ್ನೋರ್ ಮಾಡೋಕ್ಕಾಗಲ್ಲ. ಅಥವಾ ಅಟ್ಲೀಸ್ಟ್ ಲೂಯಿಸ್ ವುಡ್ ಹವ್ ಹ್ಯಾಡ್ ಅ ಬೆಟರ್ ಚಾನ್ಸ್ ಟು ಅಟ್ಯಾಕ್ ವೆರ್ಸ್ಟಾಪನ್ ಎರಡನೇ ಸತಿ. ಇದೊಂದು ಇನ್ಸಿಡೆಂಟಿಂದ ಐ ಫೀಲ್ ವೆರ್ಸ್ಟಾಪನ್ ಅವರು ನಮಗೆಲ್ಲ ತೋರಿಸಿದ್ದಾರೆ ದಟ್
ಅಷ್ಟು ಹೀಟೆಡ್ ಆ್ಯಂಡ್ ಟೆನ್ಸ್ಡ್ ಮೂಮೆಂಟಲ್ಲೂ F1 ಡ್ರೈವರ್ಸ್ದು ಥಿಂಕಿಂಗ್ ಕೆಪಾಸಿಟಿ ಎಷ್ಟು ಇರುತ್ತೆ ಅಂತ ಆ್ಯಂಡ್ ಥಿಂಕಿಂಗ್ ಕೇಪಬಿಲಿಟಿ ಎಷ್ಟಿರುತ್ತೆ ಅಂತ ವಿಚ್ ಇಸ್ ಕ್ವೈಟ್ ಇನ್ಕ್ರೆಡಿಬಲ್ ಆ್ಯಂಡ್ ಅಸ್ಟಾನಿಷಿಂಗ್. ಸೊ ಬೇಸಿಕ್ಲಿ ನಾನು ಹೇಳ್ತಿರೋದು ಏನು ಅಂದರೆ, ವೆರ್ಸ್ಟಾಪನ್ ಅವರು ಸೇಫ್ಟಿ ಕಾರ್ ರೀಸ್ಟಾರ್ಟ್ ಆಗೋಕ್ಕೆ ಮುಂಚೆ ಲೂಯಿಸ್ ಅವ್ರ ಪಕ್ಕ ಓಡಿಸ್ತಿರೋದ್ರಿಂದ ಲೂಯಿಸ್ ಅವರು ಅವ್ರ ಟೈರ್ಸ್ನ ಜಾಸ್ತಿ ಹೀಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಆ್ಯಂಡ್ ಬಿಕಾಸ್ ಇಟ್ ವಾಸ್ ಲೋವರ್ ದೆನ್ ದ ಆಪ್ಟಿಮಮ್ ಟೆಂಪ್ರೇಚರ್, ವೆರ್ಸ್ಟಾಪನ್ ಅವರು ಲೂಯಿಸ್ನ ಈಸಿಯಾಗಿ ಓವರ್ಟೇಕ್ ಮಾಡೋಕ್ಕೆ ಆಯಿತು ಅಂತ. ಈ ಪರ್ಸ್ಪೆಕ್ಟಿವ್ ನಿಮಗೆ ಕರೆಕ್ಟ್ ಅನ್ನಿಸ್ತಾ ಅಥವಾ ನಿಮ್ಮ ಪ್ರಕಾರ ಇದು ತಪ್ಪಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಹಿಯರ್ ಯೋರ್ ವ್ಯೂಸ್ ಆನ್ ಮೈ ಥಿಯರಿ. ಮತ್ತೆ ಸಿಗೋಣ ಇನ್ನೊಂದು F1 ರಿಲೇಟೆಡ್ ವಿಡಿಯೋ ಅಲ್ಲಿ. ನೀವೇನಾದರೂ ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡ್ತಿದ್ರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟನ್ಸ್ ಆಫ್ F1 ರಿಲೇಟೆಡ್ ಕಾಂಟೆಂಟ್ ಕಮಿಂಗ್ ಅಪ್ ನೆಕ್ಸ್ಟ್. ದಿಸ್ ಈಸ್ ದ ಗ್ರೇಟೆಸ್ಟ್ ಟೈಮ್ ಎವರ್ ಟು ಬಿ ಅಲೈವ್ ಅಂತ ಹೇಳ್ತಾ ಇಟ್ಸ್ ಒನ್ ಗೈ 23 horses signing off.